ಯಾದಗಿರಿ ಜಿಲ್ಲೆಯಲ್ಲಿ ಡೀಸೆಲ್ ಕೊರತೆ ಹಿನ್ನೆಲೆ ಡೀಸೆಲ್ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳ ಕ್ಯೂ ನಿಲ್ಲಿಸಲಾಗಿದೆ. ಡೀಸೆಲ್ ಹಾಕಿಸಿಕೊಳ್ಳೋಕೆ ವಾಹನ ಮಾಲೀಕರು ಪರದಾಟ ನಡೆಸಿದ್ದಾರೆ. ಅತ್ತ ಹುಣಸಗಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದ್ರೆ ಯಾದಗಿರಿಯಲ್ಲಿ ಡೀಸೆಲ್ಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಯಾದಗಿರಿ ನಗರದ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ಗಾಗಿ ವಾಹನಗಳ ಕ್ಯೂ ನಿಲ್ಲಿಸಲಾಗಿದೆ. ಟ್ರ್ಯಾಕ್ಟರ್, ಆಟೋ, ಟಿಪ್ಪರ್ ಸೇರಿ ಹಲವು ವಾಹನಗಳ ಕ್ಯೂ ನಿಂತಿವೆ. ಇನ್ನು ವಾಟರ್ ಕ್ಯಾನ್ಗಳನ್ನು ತೆಗೆದುಕೊಂಡು ಡೀಸೆಲ್ ಪಡೆಯೋದಕ್ಕೆ ರೈತಾಪಿ ವರ್ಷಾ ಬಂಕ್ಗೆ ಆಗಮಿಸಿದೆ. ಕೃಷಿ ಕಾರ್ಯಕ್ಕೆ ಡೀಸೆಲ್ ಖರೀದಿಗಾಗಿ ಕೃಷಿಕರು ಮುಗಿಬಿದ್ದಿದ್ದಾರೆ. ಇನ್ನು ಡೀಸೆಲ್ ಸಮಸ್ಯೆ ನೀಗಿಸುವಂತೆ ರೈತ ಬಸವರಾಜು ಆಗ್ರಹಿಸಿದ್ದಾರೆ. ಈಗ ಒಂದು 8 ಗಂಟೆಗೆ ಹೊಲದಾಗ ಟಿಲ್ಲರ್ಗಳು ನಡೆದವ್ರಿ, ಟ್ರ್ಯಾಕ್ಟರ್ ಟಿಲ್ಲರ್ಗಳು ನಡೆದವ್ರಿ. ಈಗ ಡೀಸೆಲ್ ಹಾಕಂತ ಬಂದಿವಿ. ಇವ್ರ ಇದ್ರ 500 ಹಾಕ್ಕೊಂತಾರ, 1000 ಹಾಕ್ಕೊಂತಾರ ಒಂದು ಕ್ಯಾನಿಗೆ. ಅದು 500-1000 ಹಾಕಿದ್ರೆ ಒಂದು ತಾಸು ನಡೆಯಲ್ರಿ ಹೊಲದಾಗ ಟ್ರ್ಯಾಕ್ಟರ್ಗಳು. ಈಗ ಏನ್ ಮಾಡ್ಬೇಕು ನಾವು ರೈತರು? ಇದ್ರ ಕೇಳಕ್ ಯಾರಿಲ್ರಿ, ಯಾರಿಗೆ ಪ್ರಶ್ನೆ ಮಾಡ್ಬೇಕು? ಯಾವ ಬಂದಿರಿ ನೀವು? ಬ್ಯಾಂಕ್ನವ್ರಿಗೆ ಕೇಳಿದ್ರಿ, ಇದ್ರ ಏನಂತಾರ್ರಿ? ಯಾರಿಗೇನು ಕೇಳ್ರಿ, ಯಾರಿಗೇನು ಕಂಪ್ಲೇಂಟ್ ಮಾಡ್ರಿ, ನಾವು ಹಾಕೋದೇ 1000 ರೂಪಾಯಿ ಅಂತ. 1000 ರೂಪಾಯಿ ಹಾಕ್ತು ಅಂತ. ಈಗ ನಾವ್ ಏನ್ ಮಾಡ್ಬೇಕು? ಈಗ 6 ಗಂಟೆಗೆ ಬಂದ್ರಿ, 6 ಗಂಟೆಗೆ ಬಂದಿರಿ. ಈಗ ರೇಟ್ ಕೂಡ ಹೆಚ್ಚಿಗೆ ಅದಲ್ಲ, ರೇಟ್ ಜಾಸ್ತಿ ಆಗಿದ್ರಿ. ಈಗ ಏನ್ ಮಾಡ್ಬೇಕು? ಅನಿವಾರ್ಯ ಪದ್ಧತಿ ತಗೊಂಡ್ ಹೋಗ್ಲೇಬೇಕ್ರಿ ನಾವು ಹೊಲಕ್ಕ. ಈಗ ಅಂದ್ರೆ ಈಗ ಬೆಳೆ ನಾಳೆ ಅದನ್ನ ಮಿರ್ಗ ಬಂತಂದ್ರೆ ಅವಾಗ ಎಲ್ಲರೂ ಬೆಳೆ ಹಚ್ಚದ. ಈಗ ಒಂದು 8 ಗಂಟೆಗೆ ಡೀಸೆಲ್ ಸಿಗದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಪರದಾಡ್ತಾ ಇರುವಂತಹ ಜನರ ಆಕ್ರೋಶ ಇದಾಗಿರುವಂತದ್ದು. ಯಾದಗಿರಿ ಜಿಲ್ಲೆಯಲ್ಲಿ ಹುಣಸಗಿ ಪಟ್ಟಣದಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಪ್ರತಿಯೊಂದು ವಾಹನಗಳನ್ನ ತಗೊಂಡ್ ಬಂದು ಕ್ಯೂ ನಿಂತ್ಕೋತಾ ಇದ್ದಾರೆ. ಡೀಸೆಲ್ ಹಾಕ್ಸ್ಕೊಳ್ಳೋಕೆ ವಾಹನ ಸವಾರರು ಜೊತೆಗೆ ರೈತಾಪಿ ವರ್ಗ ಅಲ್ಲಿ ಬಂದು ಕಾದು ನಿಂತಿರುವಂತದ್ದು ಟ್ರ್ಯಾಕ್ಟರ್ಗಳ ಸಮೇತವಾಗಿ. ಯಾಕಂದ್ರೆ ಅವ್ರ ಜೀವನ ನಡಿಬೇಕು ಅಂದ್ರೆ ಡೀಸೆಲ್ ಬೇಕೇ ಬೇಕು, ಟ್ರ್ಯಾಕ್ಟರ್ ಬೇಕೇ ಬೇಕು. ಹಾಗಾಗಿ ಟ್ರ್ಯಾಕ್ಟರ್, ಆಟೋ, ಟಿಪ್ಪರ್, ಲಾರಿಗಳು ಜೊತೆಗೆ ಸಣ್ಣ ಪುಟ್ಟ 2 ವೀಲರ್ಸು ಕೂಡ ಅಲ್ಲಿ ಬಂದು ಕ್ಯೂ ನಿಂತಿರುವಂತದ್ದು.